ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಎಲಿಮಿನೇಟರ್ ಮತ್ತು ಸೆಮಿಫೈನಲ್ ಪಂದ್ಯ ಆಯೋಜನೆ ಮಾಡಲಿಕ್ಕೆ ಈಗಾಗಲೇ BCCI ಮೊದಲೇ ಆದೇಶನ ಹೊರಡಿಸಿತ್ತು. ಆದರೆ ದಿಢೀರ್ ನಿರ್ಧಾರವನ್ನು ಮಾಡಿದೆ. ಧರ್ಮಶಾಲಾ ಮತ್ತು ಚಂಡೀಗಢದಲ್ಲಿ ಎಲಿಮಿನೇಟರ್ ಮತ್ತು ಫೈನಲ್ ಪಂದ್ಯಗಳನ್ನು ಆಡಿಸ್ಬೇಕಾದ್ರೆ ಈ ಒಂದು ನಿರ್ಧಾರ ಏಕೆ ಮಾಡಿತ್ತು, ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾತಾಡಲಿಕ್ಕೆ ನನ್ನ ಜೊತೆ KCA ವಕ್ತಾರರಾಗಿರುವಂಥ ವಿನಯ್ ಮೃತ್ಯುಂಜಯ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಸಾಮಾನ್ಯವಾಗಿ ಅಭಿಮಾನಿಗಳು ಒಂದು ಕಡೆ ಖುಷಿ ಇರುತ್ತೆ, ಎಲಿಮಿನೇಟರ್ ಪಂದ್ಯ ನಮ್ಮಲ್ಲಿ ಆಗಬೇಕು, ಏನು ಫೈನಲ್ ಪಂದ್ಯ ಇಲ್ಲಿ ಆಗ್ತಾ ಇರುತ್ತೆ, ಅಭಿಮಾನಿಗಳು ಕಣ್ತುಂಬಿಕೊಳ್ಳಿಕ್ಕೆ ಕಾಯ್ತಾಯಿದ್ರು. ಈ BCCI ಸಡನ್ ಈ ಒಂದು ದಿಢೀರ್ ನಿರ್ಧಾರವನ್ನು ಹೇಗೆ ತಗೊಳ್ತು ಸರ್? ಸರ್, ಮೊದಲು ನಾನು ನಿಮಗೆ ಕರೆಕ್ಟಾದ ಮಾಹಿತಿ ಕೊಡ್ತೀನಿ. BCCI ಬೆಂಗಳೂರಿನಲ್ಲಿ ನಡೆಸ್ತೀವಿ ಅಂತ ಹೇಳಿರಲಿಲ್ಲ. ಅಂದರೆ ಈ ಮೊದಲು ನಡೆದಂಥ ಎಲ್ಲ ಪಂದ್ಯಗಳು ಸಾಮಾನ್ಯವಾಗಿ ಎಲ್ಲಿ ಫೈನಲ್ ಪಂದ್ಯ ಆಗಿರುತ್ತೋ, ಕಳೆದ ಬಾರಿ ಯಾವ ಒಂದು ತಂಡ ಗೆದ್ದಿರುತ್ತೋ ಅದೇ ಒಂದು ಊರಲ್ಲಿ ಅಥವಾ ಆ ಒಂದು ಕ್ರೀಡಾಂಗಣದಲ್ಲಿ ನಡೆಸ್ತಕ್ಕಂಥದ್ದು ಹಾಗೆ ನಡ್ಕೊಂಬಂದಿದೆ ಸರ್. ಈಗ ಸಡನ್ ನಿರ್ಧಾರ ಏಕೆ ಅಂತ? ಇಲ್ಲ, ಅದೊಂದು ಕನ್ವೆನ್ಷನ್ ಅಷ್ಟೇನೆ. ಈವನ್ ಮೊದಲು ನೀವು ನೋಡಿ 2014ರಲ್ಲಿ ನೋಡಿ, 2017ರಲ್ಲಿ ನೋಡಿ, ಅವಾಗೂ ಪ್ಲೇ ಆಫ್ ಮ್ಯಾಚ್ಗಳಾಗಲಿ ಫೈನಲ್ಸ್ ಆಗಲಿ ಯಾರು ಗೆದ್ದಿದ್ರು ಅಲ್ಲಿ ಜಾಗದಲ್ಲಿ ನಡೆದಿರಲಿಲ್ಲ. ಈ ನಮ್ಮ ಏನು ಲೀಗ್ ಮ್ಯಾಚ್ಗಳು ನಡೆಯುತ್ತೆ ಅದು ನಮ್ಮ ಫ್ರಾಂಚೈಸಿ ಫೈನಲ್ ಅಥಾರಿಟಿ ಎಲ್ಲಿ ನಡೆಸಬೇಕು ಅಂತ ಅಲ್ಲಿ ನಡೆಸ್ತಾರೆ. ಬಟ್ ಪ್ಲೇ ಆಫ್ ಮತ್ತು ಫೈನಲ್ ಮ್ಯಾಚು ಇದು BCCI ನಿರ್ಧಾರ ಮಾಡುವಂಥದ್ದು. BCCI ಏನು ನಿರ್ಧಾರ ಮಾಡ್ತಾರೆ, ನಾವು ರಾಜ್ಯ ಕ್ರಿಕೆಟ್ ಸಂಸ್ಥೆಯಾಗಿ ಭದ್ರಾಗಿರ್ತೀವಿ. ಅವ್ರು ಏನಕ್ಕೆ ಮಾಡಿದ್ದಾರೆ ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ. ಬಟ್ ಕಾರಣ ಏನು ಕೇಳ್ಬೋದು ನಾವು. ಸೊ ನಾವು ಅಧಿಕೃತವಾಗಿ ಇನ್ನೂ ನಮಗೇನು ಇದ್ರ ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಅದ್ರ ಜೊತೆಗೆ ಈಗ ಸದ್ಯ ಚರ್ಚೆ ಆಗ್ತಾ ಇರುವಂಥದ್ದು ನಮ್ಮ ಸಚಿವರುಗಳು MLAಗಳು ಫ್ರೀ ಟಿಕೆಟನ್ನು ಕೇಳಿದ್ರು ಅನ್ನುವಂಥದ್ದು. ಸೊ ಅದಕ್ಕೋಸ್ಕರ ಒನ್ ಆಫ್ ದ ರೀಸನ್ ಅಂತ BCCI ಮತ್ತು ಒಂದಿಷ್ಟು ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದೆ. ಆ ಒಂದು ರೀಸನ್ನಿಂದ ಏನೋ ಸ್ಥಳಾಂತರಗೊಳಿಸಿರೋದು ಅಂತ. ಇದಕ್ಕೇನು ಹೇಳ್ತೀರಾ ಸರ್? ಸರ್, ಇದು ಬರೀ ಮಾಧ್ಯಮಗಳಲ್ಲಿ ನಾನು ಕೇಳ್ತಾ ಇದ್ದೀನಿ, ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀನಿ. ನಮಗೆ BCCIಯಿಂದ ಯಾವುದೇ ರೀತಿ ಈ ಕಾರಣಕ್ಕಾಗಿ ನಾವು ಮ್ಯಾಚ್ ಇಲ್ಲಿ ಕೊಡ್ತಾ ಇಲ್ಲ ಅಂತ ಅಧಿಕೃತವಾಗಿ ಎಲ್ಲೂ ಪ್ರಕಟಣೆ ಆಗಲಿ ಅಥವಾ ಅಧಿಕೃತವಾಗಿ ನಮಗೇನು ತಿಳಿಸಿಲ್ಲ ಅವರು. BCCI ನಮಗೆ ತಿಳಿಸಿದ್ರೆ ನಾನು ನಿಮ್ಮ ಜೊತೆ ಅದನ್ನು ಹೇಳ್ಬೋದು ಏನು ಕಾರಣ ಇದೆ ಅಂತ. ಸೊ ಅವ್ರು ಏನು ಕಾರಣಕ್ಕೆ ಅವರು ಇದನ್ನು ಅಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಬೇಡ ಅಂತ ನಿರ್ಧಾರ ಮಾಡಿದ್ದಾರೆ, ಅದಕ್ಕೆ ಸ್ವಲ್ಪ ಕಾದು ನೋಡಬೇಕಾಗುತ್ತೆ. ನಮಗೆ ಅದ್ರ ಬಗ್ಗೆ ಕರೆಕ್ಟಾಗಿ ಮಾಹಿತಿ ಕೊಟ್ಟಾಗ ನಾನು ನಿಮ್ಮ ಜೊತೆ ಅದು ತಿಳಿಸ್ತೀನಿ ಸರ್. ಅದ್ರ ಜೊತೆಗೆ ಪಕ್ಕದಲ್ಲಿ ಏನೋ ಮುಂಬೈಯಲ್ಲಿ ವಾಂಖೇಡೆ ಕ್ರೀಡಾಂಗಣ ಇದೆ, ಈ ಕಡೆ ಈಡನ್ ಯಾಕೆ ಗುಜರಾತಲ್ಲೇ, ಅದರಲ್ಲೂ ಅಹಮದಾಬಾದ್ ಕ್ರೀಡಾಂಗಣದಲ್ಲೇ ಫೈನಲ್ ಪಂದ್ಯವನ್ನು ಮಾಡಬೇಕು ಅನ್ನುವಂಥದ್ದು ಪ್ರಶ್ನೆ ಸರ್. ಸರ್, ನನಗೆ ಇದ್ರ ಬಗ್ಗೆ ಉತ್ತರ ಕೊಡೋಕ್ಕಾಗಲ್ಲ. ನೀವು BCCI ಕೇಳಬೇಕು ಏನಕ್ಕೆ ನೀವೆಲ್ಲ ಮ್ಯಾಚು ಅಲ್ಲಿ ಮಾಡ್ತೀರಾ ಅಂತ. ಬಟ್ BCCI ಅವ್ರಿಗೇನಾಗುತ್ತೆ, ಅವ್ರದ್ದೇ ಆದಂಥ ಕಾರಣಗಳಿರುತ್ತೆ, ಅವ್ರದ್ದೇ ಆದಂಥ ವಿಶ್ಲೇಷಣೆಗಳಿರುತ್ತೆ. ಇವಾಗ ಹೆಚ್ಚು ಪ್ರಮಾಣದಲ್ಲಿ ಪ್ರೇಕ್ಷಕರು ನೋಡ್ಬೋದು ಅಂತ ಅವ್ರು ಅನ್ಕೊಂಡು ನನಗೆ ಗೊತ್ತಿಲ್ಲ, ನನ್ನ ಮಾಹಿತಿ ಇಲ್ಲ. ಅವ್ರದ್ದು ಏನು ಕಾರಣಗಳಿದೆ ಅವ್ರು ನಮ್ಗೆ ಕಾರಣ ಕೊಟ್ಟಾಗ ನಮಗೆ ಗೊತ್ತಾಗುತ್ತೆ. ಇದುವರೆಗೂ ಅಧಿಕೃತವಾಗಿ ನಮ್ಗೆ ಯಾವುದೇ ರೀತಿ ಇದ್ರ ಬಗ್ಗೆ ಅವರು ಹೇಳಿಲ್ಲ ಯಾವ ಕಾರಣಕ್ಕಾಗಿ ನಾವು ಚಿನ್ನಸ್ವಾಮಿ ಕ್ರೀಡಾಂಗಣ ನಡೆಸ್ತಾ ಇಲ್ಲ ಅಂತ. ಅದು BCCI ನನ್ನ ಮಾಹಿತಿ ಇಲ್ಲದೇ ಇರೋ ಟೈಮಲ್ಲಿ ನಾನು ಏನೋ ಒಂದು ಹೇಳೋದು ತಪ್ಪಾಗುತ್ತೆ ಸರ್. ಅದ್ರ ಜೊತೆಗೆ ಈ 5 ಪಂದ್ಯಗಳನ್ನು ಸುಸೂತ್ರವಾಗಿ ನಡೆಸ್ಕೊಂಬಂದಿದ್ದೀರಾ, ಯಾವುದೇ ಗಲಭೆಗಳಾಗಿಲ್ಲ, ಯಾವುದೇ ಅನಾಹುತಗಳಾಗಿಲ್ಲ. ಆದರೆ ಈ ಮುಂದಿನ ಪಂದ್ಯಗಳನ್ನು ಸಹ ನಡೆಸ್ಕೊಂಬರುವಂಥ ಎಲ್ಲ ಸಾಧ್ಯತೆಗಳಿತ್ತು. ಆ ಒಂದು ಕೆಪಾಸಿಟಿ ನಮ್ಮ ಫ್ರಾಂಚೈಸಿಗೆ ಆಗಿರ್ಬೋದು ಅಥವಾ ನಮ್ಮ KCA ಬೋರ್ಡಿಗೆ ಎಲ್ಲವಕ್ಕೂ ಸಹ ಇತ್ತು. ಯಾಕೆ ಈ ಥರ ಮಾಡ್ತು? ಅಂದರೆ ಸ್ಟ್ರೆಂತ್ ಏನಾದರೂ ಇಲ್ಲ ಅಂತನಾ, ಅಥವಾ ಜನಸಂಖ್ಯೆ ಜಾಸ್ತಿ ಆಗುವಂಥ ಉದ್ದೇಶಕ್ಕೆ ಏನಾದರೂ ಚೇಂಜ್ ಮಾಡುತ್ತಾ? ಈ ರೀತಿ ಬದಲಾವಣೆಗಳು ಇಲ್ಲಿವರೆಗೂ BCCI ಮಾಡಿರಲಿಲ್ಲ ಸರ್, ಇದೇಕೆ ಅಂತ? ಸರ್, ಒಂದು ಹೇಳ್ತೀನಿ ನಾನು ನಿಮಗೆ, ಪೂರ್ಣ ಪ್ರಮಾಣದಲ್ಲಿ ಎಲ್ಲ ರೀತಿಯಲ್ಲೂ ನಮ್ಮ ಕ್ರಿಕೆಟ್ ಮ್ಯಾಚ್ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಸಲಿಕ್ಕೆ ಎಲ್ಲ ಥರದ ತಯಾರಿ ನಮ್ಮ ರಾಜ್ಯ ಕ್ರಿಕೆಟ್ ಸಂಸ್ಥೆಯಲ್ಲಿತ್ತು. 5 ಕ್ರಿಕೆಟ್ ಪಂದ್ಯಗಳನ್ನು ಅಷ್ಟು ಯಶಸ್ವಿಯಾಗಿ ನಡೆಸಿದಂಥವ್ರು ನಾವು. ಡಿಸೆಂಬರ್ 7ರ ಚುನಾವಣೆ ಆಗಿದ್ದು, ಜೂನ್ 4ರಲ್ಲಿ ಕಾಲು ತುಳಿತ ಆಗಿದ್ದು. ಕರ್ನಾಟಕ ರಾಜ್ಯ ಸರ್ಕಾರ ನಿರ್ಬಂಧ ಮಾಡಿತ್ತು ಕ್ರಿಕೆಟ್ ಮ್ಯಾಚೇ ನಡೀಕೂಡ್ದು ಅಂತ. ಇದೊಂದು ಏನೇನವರು ನಮಗೆ ಅವ್ರದ್ದು ರೆಕಮೆಂಡೇಷನ್ಸ್ ಇತ್ತು, ಪ್ರತಿಯೊಂದು ರೆಕಮೆಂಡೇಷನ್ಸು ಪರಿಗಣಿಸಿ ಗೇಟಿನ ಅಗಲೀಕರಣ ಆಗ್ಬೋದು, ಗೇಟ್ಗಳು ಹೆಚ್ಚು ಮಾಡಿದ್ದಾಗ್ಬೋದು, ಪ್ರೇಕ್ಷಕರ ಸುರಕ್ಷತೆ ಇರ್ಬೋದು, ಪ್ರೇಕ್ಷಕರ ಫೆಸಿಲಿಟೀಸ್ ಇರ್ಬೋದು, ಪ್ರತಿಯೊಂದು ರಾಜ್ಯ ಸರ್ಕಾರ ಏನೇನು ಹೇಳಿತ್ತು ಎಲ್ಲ ಅಳವಡಿಕೆ ಮಾಡಿ ಯಶಸ್ವಿಯಾಗಿ 5 ಪಂದ್ಯ ನಡೆಸಿರೋದಕ್ಕೆ. ಇನ್ನೆರಡು ಪಂದ್ಯ ನಡೆಸೋಕ್ಕೆ ಯಾವುದೇ ರೀತಿ ನಮ್ಮಲ್ಲಿ ಶಕ್ತಿ ಇಲ್ಲ ಅಂತಿಲ್ಲ, ಎಲ್ಲ ರೀತಿಯಾದ ಶಕ್ತಿ ನಮ್ಮಲ್ಲಿ ಯಶಸ್ವಿಯಾಗಿ ನಡೆಸಲಿಕ್ಕಿತ್ತು. ಆದರೂ ಇದೊಂದು ತೀರ್ಮಾನ BCCI ಆಗಿರೋದ್ರಿಂದ BCCI ಯಾವ ಕಾರಣಕ್ಕೆ ತೀರ್ಮಾನ ತಗೊಂಡಿದ್ದಾರೆ ಇದಕ್ಕೆ ಕಾದು ನೋಡಬೇಕಾಗುತ್ತೆ. ಅದ್ರ ಜೊತೆಗೆ BCCI ಒಂದು ರೀತಿ ಪೇರೆಂಟ್ ಬಾಡಿ ಇದ್ದಾಗೆ ನೀವೇನಾದರೂ ಅಪ್ರೋಚ್ ಮಾಡೋದಾಗಲಿ ಅಥವಾ ಮತ್ತೆ ಏನೋ ನಮ್ಮ RCBಯಲ್ಲಿ ಅಥವಾ ನಮ್ಮ ಏನು ಬೆಂಗಳೂರಿನಲ್ಲಿ ನಡೆಸುವಂಥ ಸಾಧ್ಯತೆಗಳೇನಾದರೂ ಇದೆಯಾ, ಅಥವಾ ನಮ್ಮ ಅಭಿಮಾನಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್?
ಸರ್ ಏನಿಲ್ಲ, ಇದು ಆರ್ ಸಿ ಬಿಗಾಗಲಿ ಅಥವಾ ರಾಜ್ಯ ಕ್ರಿಕೆಟ್ ಸಂಸ್ಥೆಗಾಗಲಿ ಯಾವುದೇ ರೀತಿ ಇಡ್ತಾ ಇಲ್ಲ ಈ ಮ್ಯಾಚಲ್ಲಿ. BCCI ನಿರ್ಧಾರ ಮಾಡೋದು, ಅವ್ರು ಏನು ನಿರ್ಧಾರ ಮಾಡ್ತಾರೆ ಅದು ನಮ್ಮ ರಾಜ್ಯ ಕ್ರಿಕೆಟ್ ಸಂಸ್ಥೆಯಾಗಿ ನಡ್ಕೋಬೇಕಾಗುತ್ತೆ. ಅಭಿಮಾನಿಗೆ ಆದಷ್ಟು ನಿರಾಸೆ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಮ್ಮ KSCA ಕಡೆಯಿಂದ ಏನಾದರೂ ನಾವು ಮಾಡಬೇಕಾಗಂಥದ್ದು ಶಕ್ತಿ ಮೀರಿ ಏನು ಮಾಡಬೇಕಿತ್ತು ಅದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಮುಂದಕ್ಕೆ ನಮ್ಗೆ ಒಂದು ಸತಿ ಕಾರಣ ಗೊತ್ತಾದರೆ ಗೊತ್ತಾಗುತ್ತೆ. ಅಕಸ್ಮಾತ್ ಅವ್ರೇನೋ ಕಾರಣ ಕೊಡೋದ್ರಲ್ಲಿ ನಾವೇನ ಮಾಡ್ಬೋದು ಅಂತಿದ್ರೆ ನೆಕ್ಸ್ಟ್ ಮುಂದಿನ ಬರೋ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಪಂದ್ಯ ಮತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ತರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.